ಇವತ್ತು ನಾವೊಂದು ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿಗೆ ಯಾಕೆ ಹೋದ್ವಿ, ಅಲ್ಲಿ ಜಾಗ ಹೇಗಿತ್ತು ಅಂತ ಹೇಳ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಅದಕ್ಕೂ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ಜಾಗ ನನಗೆ ತುಂಬ ಇಷ್ಟ ಆಯಿತು. ಯೂಶ್ವಲಿ ಶಿವಮೊಗ್ಗ ಸೈಡ್ ನಾವು ಹೋಗೋದು ಕಡಿಮೆ. ಮೊದಲನೇ ಸರಿ ನಾವು ಶಿವಮೊಗ್ಗ ಸೈಡು ಈ ಪ್ಲೇಸ್ಗೆ ಹೋದಾಗ ದೇವಸ್ಥಾನ ತುಂಬಾ ಡೆಕೋರೇಟ್ ಆಗಿದೆ ಅಥವಾ ಅಲ್ಲಿ ಲಕ್ಸುರಿಯಾಗಿ ಅಲ್ಲಿರೋ ದೇವಸ್ಥಾನನ ಮೇಂಟೈನ್ ಮಾಡಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಸುತ್ತಮುತ್ತ ಇದ್ದಿದ್ದು ಜಾಗ ತುಂಬಾ ಇಷ್ಟ ಆಯಿತು. ಯಾಕಂದರೆ ಪ್ಲೇಸ್ ತುಂಬಾ ಪೀಸ್ಫುಲ್ಲಾಗಿತ್ತು. ಹಾಗೆ ಅಲ್ಲಿ ವೆದರು ಆ ಒಂದು ಇದಕ್ಕೆ ತುಂಬಾ ಚೆನ್ನಾಗಿತ್ತು. ದೇವಸ್ಥಾನ ತುಂಬ ಸಿಂಪಲ್ಲಾಗಿದ್ರೂ ಸುತ್ತಮುತ್ತ ಇರೋ ವಾತಾವರಣ ತುಂಬಾ ಪೀಸ್ಫುಲ್ಲಾಗಿದೆ. ಮೆಡಿಟೇಷನ್ ಮಾಡಲಿಕ್ಕೆ ಆಗಿರ್ಬೋದು ಅಥವಾ ಶಾಂತಿಯುತವಾದ ವಾತಾವರಣದಲ್ಲೇ 5 ನಿಮಿಷ 10 ನಿಮಿಷ ನಾವು ಇರಬೇಕು ಅನ್ನಿಸ್ದಾಗ ತುಂಬಾ ಚೆನ್ನಾಗಿದೆ ವೆದರ್ ಇಲ್ಲಿ. ಗಿಡ ಮರಗಳ ಮಧ್ಯೆ ಹಾಗೆ ಗುಡ್ಡದ ಮೇಲೆ, ಜೊತೆಗೆ ವ್ಯೂ ಪಾಯಿಂಟ್ ಕೂಡ ತುಂಬ ಚೆನ್ನಾಗಿದೆ. ಈ ಒಂದು ವಿಡಿಯೋನ ನಾನು ತುಂಬ ಲೇಟಾಗಿ ಪೋಸ್ಟ್ ಮಾಡ್ತೀನಿ. ಇದು ಕೆಲಸ ಅಂತ ಹೇಳಿ ಮಾಡೋಕ್ಕೆ ಆಗಿರಲಿಲ್ಲ. ಯಾವುದೇ ಒಂದು ಜಾಗ ಆಗಲಿ ಅದು ನಮಗೆ ಚೆಂದ ಅನಿಸೋದು ನಾವು ನೋಡೋ ದೃಷ್ಟಿಯಿಂದ ಅಥವಾ ನಾವು ಆ ಪ್ಲೇಸ್ನ ಯಾವ ರೀತಿಯಾಗಿ ಫೀಲ್ ಮಾಡ್ತೀವಿ ಅನ್ನೋದ್ರಿಂದ. ಫಾರ್ ಎಕ್ಸಾಂಪಲ್, ಕೆಲವರಿಗೆ ಹಳ್ಳಿ ಜೀವನ ಎಷ್ಟು ಚೆಂದ ಅಂತ ಅನಿಸುತ್ತೆ, ಇನ್ನು ಕೆಲವರಿಗೆ ಯಾರಿಗೆ ಬೇಕೋ ಈ ಹಳ್ಳಿ ಜೀವನ ಅನಿಸುತ್ತೆ. ಯಾವುದನ್ನೇ ಆಗಲಿ ನಾವು ಅದನ್ನು ಇಷ್ಟಪಟ್ಟಾಗ್ಲೇ ನಮಗದು ಚೆನ್ನಾಗಿರೋದು. ಕೆಲವರಿಗೆ ಲಕ್ಸುರಿಯಾಗಿರೋ ದೇವಸ್ಥಾನಗಳು ಇಷ್ಟ ಆಗುತ್ತೆ, ಇನ್ನು ಕೆಲವರಿಗೆ ಸಿಂಪಲ್ಲಾಗಿರೋ ದೇವಸ್ಥಾನಗಳು ಇಷ್ಟ ಆಗುತ್ತೆ. ಜೊತೆಗೆ ಸುತ್ತಮುತ್ತಿನ ವಾತಾವರಣನ ಕೂಡ ತುಂಬಾ ಇಷ್ಟಪಡ್ತಾರೆ. ಕೆಲವರಿಗೆ ದೊಡ್ಡ ದೊಡ್ಡ ಮಾಲ್ಗಳು ಇಷ್ಟ ಆದರೆ ಇನ್ನು ಕೆಲವರಿಗೆ ಸಂತೆಗಳೇ ಇಷ್ಟ ಆಗುತ್ತೆ. ಸೊ ನಾವು ಈ ಒಂದು ಊರಿಗೆ ಬರಲಿಕ್ಕೆ ಕಾರಣನೇ ಇದು. ನಮ್ಮ ಕಸಿನ್ದೊಂದು ಎಂಗೇಜ್ಮೆಂಟ್ ಇತ್ತು ಶಿವಮೊಗ್ಗ ಸೈಡು. ಸೊ ಹಾಗಾಗಿ ನಾವು ಅಲ್ಲಿಗೆ ಎಂಗೇಜ್ಮೆಂಟ್ಗೆ ಅಂತ ಹೋದ್ವಿ. ಜೊತೆಗೇ ನಮಗೆ ಈ ಒಂದು ಪ್ಲೇಸ್ ನೋಡೋ ಅವಕಾಶ ಸಿಕ್ಕಿದ್ದು. ಈ ಒಂದು ಸಿಚುವೇಶನ್ ಇರಲಿಲ್ಲ ಅಂದಿದ್ರೆ ನಾವು ಆ ದೇವಸ್ಥಾನ ನೋಡ್ತಿದ್ವೋ ಇಲ್ವೋ ಗೊತ್ತೇ ಇಲ್ಲ. ಅದೇ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿ ನಾವು ಅಲ್ಲಿಗೆ ಹೋಗ್ತಾನೂ ಇರಲಿಲ್ಲ. ಎಂಗೇಜ್ಮೆಂಟ್ ನೆಪದಲ್ಲಿ ಒಂದು ಒಳ್ಳೆ ಪ್ಲೇಸ್ ನೋಡೋ ಅವಕಾಶ ಸಿಕ್ತು. ಇದೇ ಮೊದಲ ಬಾರಿ ಶಿವಮೊಗ್ಗ ಸೈಡ್ ಫಂಕ್ಷನ್ಗಳು ಅಥವಾ ಆ ಕಡೆ ಆಚಾರ ವಿಚಾರಗಳು ಅಥವಾ ಅವ್ರ ಕಡೆ ಹೇಗೆ ಮಾಡ್ತಾರೆ ಶಾಸ್ತ್ರಗಳು ಅನ್ನೋದು ಗೊತ್ತಿರಲಿಲ್ಲ. ನಮ್ಮ ಸೈಡ್ ಥರನೇ ಮಾಡ್ತಾರೋ ಅಥವಾ ಆ ಸೈಡ್ ಬೇರೆ ಥರನೇ ಮಾಡ್ತಾರೋ ಅನ್ನೋ ಕ್ಯೂರಿಯಾಸಿಟಿ ಇತ್ತು. ಆಲ್ಮೋಸ್ಟ್ ಎಲ್ಲ ಸೇಮ್ ಇತ್ತು, ಬಟ್ ಒಂದು ಸ್ವಲ್ಪ ಚೇಂಜಸ್ ಇತ್ತು. ಟೋಟಲಿ ಎಂಗೇಜ್ಮೆಂಟ್ಗೆ ಹೋಗಿದ್ದಂತೂ ಖುಷಿ ಆಯಿತು. ಆಫ್ಟರ್ ಲಾಂಗ್ ಟೈಮ್ ಕಸಿನ್ಸ್ ಜೊತೆ, ಮಕ್ಕಳ ಜೊತೆ, ಸಂಡೇ ಆಗಿದ್ದರಿಂದ ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡಿದರು. ಎಂಗೇಜ್ಮೆಂಟ್ ಕೂಡ ಚೆನ್ನಾಗಾಯಿತು. ನಮಗೂ ಒಂದು ಒಳ್ಳೆ ವೀಕೆಂಡ್ ಹ್ಯಾಪಿನೆಸ್ ಸಿಕ್ತು. ಈ ದಿನದ ಒಂದು ಕ್ಲಿಪ್ಸ್ನ ತೋರಿಸ್ತಾ ಹೋಗ್ತೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ವಿಡಿಯೋ ನೋಡಿ. ಎಂಡಿಂಗಲ್ಲಿ ಒಂದು ಬ್ಯೂಟಿಫುಲ್ ವ್ಯೂನ ತೋರಿಸ್ತೀನಿ.
ಅದ ಕಡೆ ಹಿಂಗುಳಿತು ನೋಡೋದು ಅದಿದ್ದು ನಮ್ಮ ಮಗಳನ್ನು ನಿಮ್ಮ ಮಗನಿಗೆ ಮದುವೆ ಮಾಡಿಕೊಡಲು ನಮ್ಮ ಸಂಪೂರ್ಣ ಒಪ್ಪಿಗೆ ಇದೆ. ದೊಡ್ಡ ಮನೆ ಇಟ್ಕೊಂಡು ನಮ್ಮ ಮಗನಿಗೆ ನಿಮ್ಮ ಮಗಳು ಮಾಡ್ಕೊಳ್ಳೋಕ್ಕೆ ನಮ್ಮ ಮನೆಯವರೆಲ್ಲ ಅಷ್ಟು ಸಂಪೂರ್ಣ ಒಪ್ಪಿಗೆ ಇದೆ. ಕೊಡು ಮತ್ತೆ ಕೊಡು. ನಮ್ಮ ಮನೆಗೆ ಮಗಳು ಕೊಡೋಕೆ ಒಪ್ಪಿಗೆ ಐತೆ ಅಂತ ಕೊಡು. ಮಾಡ್ಕೊಳ್ಳೋಕೆ ಒಪ್ಪಿಗೆ ಐತೆ ಅಂತ ಕೊಡ್ತೀನಿ. ಮಗಳು ಕೊಡೋಕ್ಕೆ ಒಪ್ಪಿಗೆ ಐತೆ, ಮಾಡ್ಕೊಡೋಕ್ಕೆ ಒಪ್ಪಿಗೆ ಐತೆ ಕೊಡ್ತೀನಿ. ಅವ್ರ ಮೈ ಸಕ್ಕರೆ ಹಾಕಿ ನೀನು ಹಾಕ್ಬಿಡೋರು ಒಬ್ಬರಾಗಿ ಸೊಪ್ಪು ಇದನ್ನೆಲ್ಲ ಸಕ್ಕರೆನ ಎಲ್ಲರಿಗೂ ಹಂಚ್ಬಿಡ್ರಿ. ದುಡ್ಡು ನಿಮ್ಮ ಕಡೆ ಇದು 101 ರೂಪಾಯಿ ನಿಮ್ಮ ಕಡೆ ತಗೊಳ್ರಿ. ಯಾರು ಇಲ್ಲಿಗೆ ಒಂದು ಶಾಸ್ತ್ರಗಳು ನಡೀತಾ ಇರಲಿ ಅಷ್ಟರಲ್ಲಿ ನಾವು ಪಕ್ಕದಲ್ಲಿರೋ ಪ್ಲೇಸ್ನ ನೋಡ್ಕೊಳ್ಳೋಣ ಅಂತ ಬಂದ್ವಿ. ಸೊ ಬೆಟ್ಟದಿಂದ ಕೆಳಗಡೆ ನೋಡಲಿಕ್ಕೆ ವ್ಯೂ ಪಾಯಿಂಟ್ ತುಂಬಾ ಚೆನ್ನಾಗಿದೆ. ಅದರಲ್ಲೂ ಮೇಲೆ ಮೇಲೆ ಹೋಗ್ತಾ ಹೋಗ್ತಾ ನೋಡಲಿಕ್ಕಂತೂ ತುಂಬಾ ಚೆನ್ನಾಗಿದೆ. ಕೆಳಗಡೆ ಸ್ವಲ್ಪ ಮಳೆ ಕಡಿಮೆ ಇದ್ರೂ ಬಟ್ ಇಲ್ಲಿ ಪಾಚಿ ಬಂದಿರೋ ಥರ ನೆಲ ತುಂಬಾ ನೈಸಾಗಿದೆ, ಜಾರಾಡುತ್ತೆ. ಹಾಗೆಯೇ ಸ್ಟೆಪ್ಗಳು ಕೂಡ ಇದೆ. ತುಂಬ ಸ್ಟೆಪ್ ಇಲ್ಲ, ಒಂದು 50ರಿಂದ 60 ಸ್ಟೆಪ್ಗಳಿರ್ಬೋದೇನೋ ಅಷ್ಟೇ. ಗುಡ್ಡದ ಸುತ್ತಮುತ್ತ ತುಂಬಾ ಗಿಡಗಳಿದೆ. ಗಿಡಗಳ ಆದಮೇಲೆ ಊರು ಕಾಣಿಸುತ್ತೆ. ಆದರೆ ಗುಡ್ಡದ ಮೇಲೆ ಗಿಡಗಳಿಲ್ಲ, ಬರೀ ಬಂಡೆಗಳು ಮಾತ್ರ ಇದೆ. ಆದರೆ ಗುಡ್ಡದ ಅಕ್ಕಪಕ್ಕ ಗಿಡಗಳು ತುಂಬ ಇರೋದ್ರಿಂದ ವ್ಯೂ ಪಾಯಿಂಟ್ ಸಖತ್ತಾಗಿದೆ. ಇಲ್ಲಿರೋದು ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ, ಗುಡ್ಡೆ ಮರಡಿ ಅಂತ ಹೇಳಿಬಿಟ್ಟು. ದೇವಸ್ಥಾನ ತುಂಬ ಸಿಂಪಲ್ ಆಗಿದ್ರೂ ತುಂಬಾ ಚೆನ್ನಾಗಿದೆ. ನಾವು ಹೋದಾಗ ದೇವಸ್ಥಾನ ಕ್ಲೋಸ್ ಆಗಿತ್ತು, ಆದರೆ ಗರ್ಭಗುಡಿಯ ಬಾಗಿಲು ಓಪನ್ ಇತ್ತು. ಮುಂದೆಗಡೆ ಗೇಟ್ ಮಾತ್ರ ಕ್ಲೋಸ್ ಆಗಿತ್ತು. ಸೊ ನಾವು ಅಲ್ಲಿಂದನೇ ದೇವ್ರ ದರ್ಶನ ಮಾಡ್ಕೊಂಡ್ವಿ. ಗರ್ಭಗುಡಿಲಿರೋ ದೇವ್ರ ಲಿಂಗ ಹಾಗೆಯೇ ದೇವ್ರು ಕೂಡ ತುಂಬಾ ಚೆನ್ನಾಗಿದೆ. ದರ್ಶನ ಮಾಡಿಕೊಂಡು ಹಾಗೆ ದೇವಸ್ಥಾನ ಸುತ್ತ ಒಂದು ರೌಂಡ್ ಬರೋಣ ಅಂತ ಬಂದ್ವಿ. ದೇವಸ್ಥಾನದ ಪಕ್ಕದಿಂದನೇ ಗುಡ್ಡ ಸ್ಟಾರ್ಟ್ ಆಗುತ್ತೆ. ಗುಡ್ಡದಲ್ಲಿ ಗುಡ್ಡ ಹತ್ತಲಿಕ್ಕೆ ಅಂತ ಹೇಳಿಬಿಟ್ಟು ಮೆಟ್ಲೆಗಳಿಲ್ಲ. ನಾವು ಹಾಗೇ ಗ್ರಿಪ್ಪಲ್ಲಿ ನೋಡಿಕೊಂಡು ಹತ್ತಬೇಕು. ಗುಡ್ಡ ನೋಡ್ತಿದ್ದಂಗೆ ಲಿಪ್ಪಿ ಓಡಿ ಹತ್ತಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು. ನಾವು ಹತ್ತಲಿಕ್ಕೆ ಅಂತ ಹೋದ್ವಿ, ಬಟ್ ಸ್ವಲ್ಪ ಮಾತ್ರ ಮೇಲೆ ಹತ್ತಿ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿಂದನೇ ಫುಲ್ ನೋಡ್ಕೊಂಡು ಬಂದ್ವಿ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಜನ ಕೂಡ ಕಡಿಮೆ, ಹಾಗೆಯೇ ಜಾಗ ಕೂಡ ತುಂಬಾ ಶಾಂತಿಯುತವಾಗಿದೆ. ಪೀಸ್ಫುಲ್ ಬೇಕನ್ನಿಸ್ದಾಗ ಅಥವಾ ಮೆಡಿಟೇಷನ್ ಮಾಡಬೇಕು ಅನ್ನಿಸ್ದಾಗ ಈ ಪ್ಲೇಸ್ ತುಂಬಾ ಚೆನ್ನಾಗಿದೆ. ನೋಡ್ತಾ ಇರ್ಬೋದು ನೀವು, ಇರೋದು ಬರೀ ಗುಡ್ಡ ಮಾತ್ರ. ಮೇಲ್ವರೆಗೂ ಹೋಗ್ಬೋದು, ಆದರೆ ನಾವು ಟೈಮ್ ಆಗುತ್ತೆ ಅಂತ ಹೇಳಿಬಿಟ್ಟು ಹೋಗಲಿಲ್ಲ. ಇಲ್ಲಿ ಯಾವ ರೀತಿಯಾದ ಸ್ಟೆಪ್ ಕೂಡ ಇಲ್ಲ.
ಮಧ್ಯ ತುಂಬ ಬಿಸಿಲು ಬಂತು. ನಾವು ಗುಡ್ಡದ ಮೇಲೆ ಇದ್ದಾಗ ಸರಿಯಾಗಿ ಬಿಸಿಲಿಗೆ ಕಣ್ಣು ಕೂಡ ಬಿಡೋಕ್ಕಾಗ್ತಾ ಇರಲಿಲ್ಲ. ಇಲ್ಲಿ ಪ್ರತಿದಿನ ಸಾವಿರಾರು ಜನ ಬರ್ತಾರೆ ಅಂತ ಏನು ಹೇಳೋ ಆಗಿಲ್ಲ, ಆದರೆ ಜಾಗಕ್ಕೆ ಬರಲಿಕ್ಕೆ ತುಂಬ ಚೆನ್ನಾಗಿದೆ. ಇದಿರೋದು ಶಿವಮೊಗ್ಗದ ಹತ್ರ ಇರೋ ಗುಡ್ಡೆಮರಡಿ ಅನ್ನೋ ಊರಿನಲ್ಲಿ. ಇದು ಬಂದ್ಬಿಟ್ಟು ಗುಡ್ಡದ ಮೇಲಿರೋ ದೇವಸ್ಥಾನ, ಹಾಗೆ ದೇವಸ್ಥಾನದ ಪಕ್ಕದಲ್ಲಿರೋ ಗುಡ್ಡ. ದೇವಸ್ಥಾನಕ್ಕೆ ಹೋಗೋವರೆಗೂ ಮೆಟ್ಲುಗಳಿದೆ. ಅಲ್ಲಿವರೆಗೂ ಒಂದು ಲೆವೆಲ್ ಹತ್ತಲಿಕ್ಕೆ ಗ್ರಿಪ್ ಇರುತ್ತೆ. ಸೊ ದೇವಸ್ಥಾನ ನೋಡಾದಮೇಲೆ ದೇವಸ್ಥಾನ ಪಕ್ಕದಿಂದ ಗುಡ್ಡ ಸ್ಟಾರ್ಟ್ ಆಗುತ್ತೆ. ಗುಡ್ಡದಿಂದ ಅರ್ಧ ಭಾಗಕ್ಕೆ ದೇವಸ್ಥಾನ ಇದೆ. ದೇವಸ್ಥಾನ ಆದಮೇಲೆ ಗುಡ್ಡ ಇನ್ನೂ ಸ್ವಲ್ಪ ಮೇಲೆ ಹೋಗಬೇಕು, ಅಲ್ಲಿ ಮೆಟ್ಲುಗಳಿಲ್ಲ. ಇದನ್ನು ನೋಡಿಕೊಂಡು ಟೈಮ್ ಆತಂತ ಹೇಳಿ ನಾವು ಕೆಳಗಡೆ ಬಂದ್ವಿ. ಕೆಳಗಡೆ ಬರ್ತಾ ಕೆಳಗಡೆನೂ ಕೂಡ ಒಂದು ಶಿವಂದು ಆರ್ಚ್ ತುಂಬ ಚೆನ್ನಾಗಿದೆ. ಮುಂದೆಗಡೆ ಡೆಕೋರೇಷನ್ ಕೂಡ ಮಾಡಿದ್ದಾರೆ. ಅದ್ರ ಜೊತೆಯಲ್ಲಿ ಒಂದು ಲಿಂಗ ಕೂಡ ಇದೆ. ಬಟ್ ಆ ಲಿಂಗ ಡೈರೆಕ್ಟಾಗಿ ಕಾಣಿಸಲ್ಲ, ಸೈಡಲ್ಲಿದೆ. ನೋಡಲಿಕ್ಕೆ ಸೈಡಲ್ಲಿದ್ರೂ ಲಿಂಗನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿದೆ. ಅಥವಾ ಯಾವುದೇ ಫಂಕ್ಷನ್ಗಳಿಗೆ, ನಾಮಕರಣಗಳಾಗಿರ್ಬೋದು, ಈ ರೀತಿಯಾದ ಯಾವುದೇ ಫಂಕ್ಷನ್ಗಳು ಮಾಡಲಿಕ್ಕೂ ಕೂಡ ಜಾಗ ತುಂಬ ಚೆನ್ನಾಗಿದೆ. ಒಂದು ಒಳ್ಳೆ ದೇವಸ್ಥಾನದ ದರ್ಶನವೂ ಆಯಿತು. ಇದ್ರ ಜೊತೆಯಲ್ಲಿ ಎಂಗೇಜ್ಮೆಂಟ್ ಕೂಡ ಆಯಿತು. ಒಂದು ಒಳ್ಳೆ ಊಟ ಕೂಡ ಆಯಿತು. ಊಟ ಮುಗಿಸ್ಕೊಂಡು ಬಸ್ ಹೊರಡೋ ಗ್ಯಾಪಲ್ಲಿ ಒಂದೆರಡು ಫೋಟೋಗಳನ್ನ ಕೂಡ ಅಲ್ಲಿ ತೊಗೊಂಡ್ವಿ. ಫೋಟೋ ಮಧ್ಯೆ ನಮ್ಮ ಲಿಶಾನ ಕೂಡ ರೇಗಿಸ್ಕೊಂಡು ಅವಳಿಗೆ ಕೀಟೆ ಮಾಡ್ತಾ, ಅಳಿಸ್ತಾ, ಹಾಗೆ ನಗಿಸ್ತಾ ಕೂಡ ಬೇರೆ ಬೇರೆ ಪೋಸ್ ಕೊಡು ಅಂತ ಹೇಳಿಬಿಟ್ಟು ಅವಳ ಹತ್ರ ತಲೆ ಆಟ ಆಡಿ ಫೋಟೋಸ್ನ ತೊಗೊಂಡ್ವಿ. ಪಾಪ ಅವಳು ನಾವು ಪೋಸ್ ಕೊಡು ಅಂತ ಹೇಳ್ತಾ ಇದ್ದೀವಿ ಅಂದ್ಕೊಂಡು ನಾವು ಹೇಳ್ದಾಗೆಲ್ಲ ಕೇಳಿದ್ಲು. ಆಮೇಲೆ ನಾವು ಅಲ್ಲಿಂದ ಹೊರಟ್ವಿ. ಇನ್ನೊಂದು ವಿಷಯ ಹೇಳೋದು ಮರ್ತೆ, ಈ ಒಂದು ಜಾಗದಲ್ಲಿ ಇಷ್ಟು ಜನ ಕಾಣಿಸ್ತಾ ಇದ್ದಾರೆ ಅಂದರೆ ಇಲ್ಲಿಗೆ ಬಂದಿರೋ ಎಂಗೇಜ್ಮೆಂಟ್ ಜನ ಇರೋದ್ರಿಂದ. ಸೊ ಇಲ್ಲಿ ಯಾವುದೇ ರೀತಿಯಾದ ಫಂಕ್ಷನ್ಸ್ ಇಲ್ಲ ಅಂದರೆ ಇಷ್ಟು ಜನ ಇರೋದಿಲ್ಲ. ಎಂಗೇಜ್ಮೆಂಟಿಗೆ ಬಂದಿರೋ ಜನ ಎಲ್ಲ ದೇವಸ್ಥಾನ ನೋಡಲಿಕ್ಕೆ ಅಂತ ಹೇಳಿ ಬಂದಿರೋದ್ರಿಂದ ಇಷ್ಟು ಜನ ಕಾಣಿಸ್ತಿದ್ದಾರೆ. ಫಂಕ್ಷನ್ಸ್ ಯಾವುದೂ ಇಲ್ಲ ಅಂದರೆ ಇಲ್ಲಿ ಇಷ್ಟು ಕ್ರೌಡ್ ಇರೋದಿಲ್ಲ. ಹಾಗಾಗಿ ಈ ಜಾಗ ತುಂಬಾ ಪೀಸ್ಫುಲ್ಲಾಗಿದೆ.